ಬಗ್ಗೆ ಅಂತ. ಇಲ್ಲಿ ನೀವು ನೋಡ್ತಿದ್ರಿ ಹಳೆ ಪುರಾಣದಲ್ಲಿ ಮಾತ್ರ ಕರೆಕ್ಟಾಗಿ ಬರೋಣ ಬಾಯ್. ವೆಲ್ಕಮ್ ಬ್ಯಾಕ್ ಎಲ್ರು, ಹೇಗಿದ್ದೀರಾ ಗುರು? ನಾನಂದ್ರು ಸಖತ್ತಾಗಿದ್ದೀನಿ, ನೀವು ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತ ಇವತ್ತಿನ ದಿನ ನಾನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಲ್ಲ ಅಂಥ ಪ್ಲೇಸಿಗೆ ನಾನು ಬಂದಿದ್ದೀನಿ. ಇವತ್ತು ಯಾವ ಪ್ಲೇಸಪ್ಪ ಅಂದರೆ ಈಶಾ ಫೌಂಡೇಶನ್ ಅಂತ, ಬೆಂಗಳೂರಲ್ಲಿ ಬಹಳ ಹೆಸರು ಅದು. ಗೂಗಲಲ್ಲಾಗಲಿ ಎಲ್ಲೇ ಆಗಲಿ ಸರ್ಚ್ ಮಾಡಿ. ಶಿವನ ಕಾರ್ಯ ನಡಿಬೇಕು ಅಂದರೆ ಎಲ್ಲಿಗೆ ಬರ್ತಾರೆ ಅಂದರೆ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾರೆ. ಹಂಗಾಗಿ ಇದು ಕೂಡ ಸಿಕ್ಕಾಪಟ್ಟೆ ಒಂದು ಫೇಮಸ್ ಆದಂಥ ಪ್ಲೇಸು ಈಶಾ ಫೌಂಡೇಶನ್ ಅಂತ. ಇದ್ರ ಬಗ್ಗೆ ಏನು ಅಂತ ಒಳಗೆ ಹೋಗ್ತಾ ಹೇಳ್ತೀನಿ. ಈಗ ನೋಡಿದರೆ ಮುಂದೆ ಎದುರುಗಡೆ ಶಿವ ಇದೆ, ಅದ್ರ ಮೇಲೆ ಕ್ಲೌಡ್ ಇದೆ, ಒಂಥರ ಮಳೆ ಬರೋ ವಾತಾವರಣ ಇದೆ ನಿಜವಾಗ್ಲೂ. ಆ ಕ್ಲೌಡ್ಗೆ ಒಂಥರ ಏನಾಗ್ತಿದೆ ಅಂದರೆ ಇಲ್ಲಿ ಬಂದಿರೋದು ಹೆಂಗಿದೆ ಅಂದರೆ ಅದು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗ್ತಿಲ್ಲ. ಬರ್ರಿ ಸ್ಟಾರ್ಟಿಂಗ್ ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲೆಲ್ಲ ಜನ ಯಾವಾಗಲೂ ಹಿಂಗೆ ಇರುತ್ತೆ ಅನಿಸುತ್ತೆ. ಶಿವರಾತ್ರಿ ಪ್ರಯುಕ್ತ ಸ್ವಾಮಿ ಬಂದು ಇಲ್ಲಿ ಪೂಜೆ ಮಾಡ್ತಾರಲ್ವಾ, ಅದೇ ಪ್ಲೇಸಿಗೆ ನಾನು ಇಲ್ಲಿ ಬಂದಿರೋದು. ಸುತ್ತಮುತ್ತ ಎಲ್ಲ ಆ ಕಡೆ ಪಕ್ಕಡೆ ಎಲ್ಲ ನೋಡಿದ್ರು ಕೂಡ ಫುಲ್ಲು ಗುಡ್ಡನೇ ಇದೆ. ಕ್ಲೈಮೇಟ್ ಮಾತ್ರ ಹೆವಿ ಇದೆ ಗುರು. ಕ್ಲೈಮೇಟು ನೀವು ಹೇಳೋಕ್ಕಾಗಲ್ಲ, ಹಿಂಗೆ ಒಳಗಡೆ ಹೋಗಿಲ್ಲ. ಫಸ್ಟ್ ನಿಮ್ಗೆ ಹೊರಗಡೆ ಏನಿದೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಬನ್ನಿ. ನೋಡ್ತಿರಲ್ಲ, ಎಲ್ಲಿ ನೋಡಿದ್ರು ಗುಡ್ಡ, ಕಾಡು, ಬೆಟ್ಟ. ಇಲ್ಲಿ ಫಸ್ಟು ನಾವು ಎಂಟ್ರೆನ್ಸಲ್ಲಿ ಇರೋದು, ಇದನ್ನೇ ನಾನು ಹೇಳ್ತಿರೋದು ನಿಮಗೆ. ಮೂವ್ ಮಾಡ್ತಾರೆ ನೋಡಿ, ಇದು ನಾವು ಮಾಡುವ ಮೂವ್ನ. ಈಗ ತ್ರಿಶೂಲ ಅನ್ನಲ್ಲ ಅದೇ ಅಲ್ಲಿಂದ ಕಾಣಿಸ್ತಿದೆ ಅಂತಂದು ಒಳಗಡೆ ಎಂಟ್ರೆನ್ಸ್ ಹೋಗುವ. ಇದನ್ನು ಫಸ್ಟು ಕವರ್ ಮಾಡಿಕೊಂಡು ಈಗ ಒಳಗಡೆ ಇದನ್ನು ನಾವು ಟ್ರೈ ಮಾಡುವ. ಈಗ ನಾನು ಟ್ರೈ ಮಾಡ್ಬೇಕೀಗ. ಈ ಕಡೆದು ಆಗಿಲ್ಲ ಅಂದರೆ ಆ ಕಡೆದಾಗುತ್ತೆ. ಬಾತ್ ಇವಾಗ ನೀವು ನೋಡ್ತಿರ್ಬೋದು ಮಳೆ ಬಂದು ನಿಂತ್ಕೊಂಡೆ ಹೋಯ್ತು ಗುರು. ಯಪ್ಪ, ಮಳೆ ನೋಡಬೇಕು ಅಂದ್ಕೊಂಡೆ, ಆ ಮಳೇಲಿ ಕ್ಲಿಪ್ ತೆಗೆಯೋದಕ್ಕೆ ಕ್ಯಾಮ್ರಾ ಎಲ್ಲಿ ಇದಾಗ್ಬಿಡುತ್ತೋ ಅಂತ ತೆಗೆದಿಲ್ಲ. ಆದರೂ ತೆಗ್ದಿದ್ದೀನಿ ಮಳೇಲಿ ಯಾವ ಥರ ಇತ್ತಂತ. ಈಗ ನೀವು ನೋಡ್ತಿರ್ಬೋದು ಸ್ಟಾರ್ಟಿಂಗು ಶಿವನ ದೇವ್ರದ್ದು ನೋಡಿ. ಇಲ್ಲಿ ಸ್ಟಾರ್ಟಿಂಗ್ಗೆ ನೀವು ಬಂದರೆ ಇಲ್ಲಿ ಕಾಣಿಸುತ್ತಲ್ವ ಹಿಂದೆ. ಇದನ್ನು ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಇದನ್ನು ಯಾಕೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂದರೆ ಅಲ್ಲಿ ನಾಗಪ್ಪಂದು ಏನೋ ಮೂರ್ತಿ ಇದೆ, ಅದು ಎಷ್ಟು ಸಖತ್ತಾಗಿದೆ ಅಂದರೆ ಅದನ್ನ ಒಳಗಡೆ ಅಂತೂ ತೋರ್ಸೋಕ್ಕಾಗಲ್ಲ. ಅದು ಯಾವ ಥರ ಇದೆ ಅಂತ ಇಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಆ ಥರ ತೋರಿಸ್ತೀನಿ ನೋಡಿ. ಈಗ ಈ ಥರ ಇದೆ, ಈ ಥರನೇ ಇರೋದಲ್ಲಿ ಸೇಮ್ ಆಗಿ. ಹಂಗಾಗಿ ಅಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಬೋದು ಅಷ್ಟೇ. ಫೋಟೋ ಗೀಟೋ ಎಲ್ಲ ತೆಗಿಯಂಗಿಲ್ಲ ಅಂತ ಅಲ್ಲಿ ಒಳಗಡೆ ಇದೆ. ಈಗ ನೀವು ನೋಡ್ತಿರ್ಬೋದು, ಎಲ್ಲಿ ನೋಡಿದ್ರು ದಟ್ಟವಾದ ಕಾಡು, ಬೆಟ್ಟ, ಗುಡ್ಡ ಇರೋಂಥ ಈ ಪ್ಲೇಸಲ್ಲಿ ಶಿವರಾತ್ರಿ ಪ್ರಯುಕ್ತ ಕೂಡ ಇಲ್ಲಿ ಶಿವನ ಧ್ಯಾನ ಮಾಡ್ತಾರೆ. ಹಂಗಾಗಿ ನಿಮಗೆ ಗೊತ್ತಿರುತ್ತೆ, ಇದು ನಾನು ವೀಡಿಯೋದಲ್ಲೆಲ್ಲ ನೋಡಿರ್ತೀರ. ಇದನ್ನು ಈಗ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಇದ್ರದ್ದು ಎಕ್ಸ್ಪ್ಲೋರ್ಗಿಂತ ಜನ ಎಷ್ಟಿದ್ದಾರೆ, ಇಲ್ಲಿ ಹೆಂಗಿದೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ. ಈಗ ಎಲ್ಲಿ ನೋಡಿದ್ರು ಕ್ಲೌಡ್ ಇರೋ ಜಾಗದಲ್ಲಿ ಒಂದು ಮೂರ್ತಿ ಕೆತ್ತಿದ್ದಾರೆ ಶಿವಂದು. ಅದು ಎಷ್ಟು ದೊಡ್ಡದು ಅಂತ ಅಲ್ಲಿ ಮುಂದೆ ಹೋದರೆ ಗೊತ್ತಾಗುತ್ತೆ. ಬರ್ರಿ ಗುರು, ನಿಜವಾಗ್ಲೂ ಇಲ್ಲಿ ಶಿವರಾತ್ರಿ ಪ್ರಯುಕ್ತ ಲೈಟಿಂಗ್ಸು ಮತ್ತು ಬೇರೆ ಬೇರೆ ಥರದ್ದೆಲ್ಲ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ ಇಲ್ಲಿ. ಅದನ್ನು ನೋಡೋಕ್ಕೆ ಚೆಂದ. ಅದು ಇವಾಗಲ್ಲ, ರೆಗ್ಯುಲರ್ ಟೈಮಲ್ಲೇ ಇರಲ್ಲ, ಅದು ಶಿವರಾತ್ರಿ ಪ್ರಯುಕ್ತ ಮಾತ್ರ ಇರುತ್ತೆ. ಹಂಗಾಗಿ ಆ ಲೈಟಿಂಗ್ಸು ಮತ್ತು ಡೆಕೋರೇಷನ್ ಎಲ್ಲ ಎವ್ವಿ ಸಖತ್ತಾಗಿರುತ್ತೆ ಗುರು. ನಿಜವಾಗ್ಲೂ ಈ ಪ್ಲೇಸಲ್ಲಿ ಮಾತ್ರ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಈ ಪ್ಲೇಸ್ನ ಏನಪ್ಪ ಇಲ್ಲಿ ಬೆಂಗಳೂರಲ್ಲಿದ್ದರೂ ಭಾಳ ಜನ ಬಂದಿಲ್ಲ ಅಂತೆ. ಇಲ್ಲಿ ಜನ ನೋಡಿ ರೆಗ್ಯುಲರಾಗಿ ಎಷ್ಟು ಜನ ಇರ್ತಾರೆ ಅಂದರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ಹಿಂದೆ ಎಲ್ಲ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಪ್ರತಿದಿನ ಕೂಡ ಇಷ್ಟು ಜನ ಕ್ಲೌಡ್ ಇದ್ದೇ ಇರ್ತಾರೆ ಇಲ್ಲಿ. ಅಷ್ಟು ಸಖತ್ತಾಗಿದೆ. ಇಲ್ಲಿ ಬಂದರೆ ಅಲ್ಲಿ ಎಲ್ಲೇ ನೋಡಿದ್ರು ಒಂಥರ ಗುಡ್ಡ ನಡುವೆ ಒಂದು ದೇವ್ರದ್ದು ಟ್ಯಾಚು ಮಾಡಿದಾರಲ್ವ, ಅದು ಶಿವನಂದು. ನಿಜವಾಗ್ಲೂ ಅದನ್ನು ಓಣೆ ಕೂಡ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ, ಅಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಯಾರು ಬರಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಎಲ್ಲ ನೋಡಿದ್ರು ತೆಲುಗು, ಹಿಂದಿ ಜಾಸ್ತಿ ಅವರೇ ಬರ್ತಿರೋದು ನನ್ನ ಪ್ರಕಾರ. ಕನ್ನಡ ಯಾರು ಜಾಸ್ತಿ ಮಾತಾಡಲ್ಲ ಅಂತ ಅನಿಸುತ್ತೆ ನನಗೆ. ಇಲ್ಲಿ ಬರೋರು ನೋಡೋಕೆ ಇಷ್ಟ ಇಲ್ವೋ ಏನೋ ಗೊತ್ತಿಲ್ಲ. ಈ ಪ್ಲೇಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ, ನಿಜವಾಗ್ಲೂ ಸಖತ್ತಾಗಿದೆ.
ಅದು ಓನ್ ಎಕ್ಸ್ಪೀರಿಯೆನ್ಸ್ ನಂಗೆ ಬರಬೇಕು ಅಂತ ಭಾಳ ದಿನ ಕನಸು ಕೂಡ ಇರಲಿ. ಈಗ ನೋಡಿ ಕಾಣಿಸ್ತೈತೆ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ. ಅಲ್ಲೆಲ್ಲ ಫೋಟೋ ತೆಗಿತಿದ್ದಾರೆ. ಹೆಂಗೆ ತೆಗಿತಿದ್ದಾರೆ ಅಂದರೆ ಆ ದೇವಸ್ಥಾನದ ಮುಂದೆ ಹಾಗೆ ಟ್ರೆಂಡಿಂಗಲ್ಲೇ ಬಂದುಬಿಡ್ಬೇಕು ಈ ವಿಡಿಯೋ ಅನ್ನೋ ರೇಂಜಿಗೆ ತೆಗಿತಾ ಇದ್ದಾರೆ. ಯಪ್ಪ ಏನು ಸಖತ್ತಾಗಿ ಕಾಣಿಸ್ತಿದೆ. ಅದು ತಪ್ಪಲ್ಲ, ಫೋಟೋ ತೆಗೆಯೋದು ಮಾತ್ರ ಜಬ್ಬಿ ಕಾಣಿಸ್ತಿದೆ ಗುರು. ಆ ಸುತ್ತಮುತ್ತ ಎಲ್ಲ ಗುಡ್ಡ ಕಾಡುಗಳ ನಡುವೆಲ್ಲ ಬೆಟ್ಟ ಹಿಂದೆ ಇದೆ. ಆ ಪ್ಲೇಸಲ್ಲಿ ಇದ್ರ ಥರ ಕಟ್ಟಿದಾರಲ್ವ, ಇದು ದೂರದಿಂದ ನೋಡೋಕ್ಕೆ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ. ಹತ್ರ ಬಂದಮೇಲೆ ಗೊತ್ತಾಗುತ್ತೆ ಇದು ಎಷ್ಟು ಫೀಟ್ ಇದೆ, ಎಷ್ಟು ಎತ್ತರ ಇದೆ, ಎಷ್ಟು ಪರಿಶ್ರಮ ಪಟ್ಬಿಟ್ಟು ಇದನ್ನು ಕೆತ್ತಿದ್ದಾರೆ ಅಂತ. ಅದು ಅವಾಗೇ ಗೊತ್ತಾಗೋದು. ನಿಜವಾಗ್ಲೂ ಸಿಕ್ಕಾಪಟ್ಟೆ ದೊಡ್ಡದಿದೆ ಗುರು. ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಮ್ಮ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಅಷ್ಟು ಫೇಮಸ್ ಅಂದರೆ ಇದು ಮಾತ್ರ. ಅಷ್ಟು ಎಕ್ಸ್ಪ್ಲೋರ್ ಇರುತ್ತೆ ಅಂದರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಸಖತ್ತಾಗಿರುತ್ತೆ ಇದು. ಮತ್ತು ಕ್ಲೌಡು ಮಳೆಗಾಲ ಸೀಸನಲ್ಲಿ ಮಾತ್ರ, ಈಗ ಬರೀ ಮಳೆಗಾಲ ಸೀಸನ್ನು, ಎಷ್ಟು ಜನ ಬಂದಿದ್ದಾರೆ ಅಂದರೆ ನೇಚರ್ ನೋಡೋದೇ ಒಂಥರ ಅದ್ಭುತ ಅಂತ. ಈಗ ನೇಚರ್ ನೋಡಿ, ಅಲ್ಲಿಂದ ಪೂರ್ತಿ ಕಾಣಿಸುತ್ತೆ, ಅಲ್ಲಿಂದ ಕರೆಕ್ಟಾಗಿ ಕಾಣಿಸುತ್ತೆ. ಅದು ಹೆಂಗೆ ಕಾಣಿಸುತ್ತೆ ಅಂತ ಪೂರ್ತಿ ವೀಡಿಯೋ ಹಾಕ್ತೀವಿ ನೋಡಿ ಇಲ್ಲಿಂದ. ಅಲ್ಲಿ ನೋಡ್ತಿದ್ರಲ್ಲ, ಅದು ಏನಂತ ನಾನು ಆಮೇಲೆ ಹೇಳ್ತೀನಿ ಅದು ಯಾವ್ದ್ರ ಬಗ್ಗೆ ಅಂತ. ಇಲ್ಲಿ ನೀವು ನೋಡ್ತಿದ್ರೆ ಹಳೆ ಪುರಾಣದಲ್ಲಿ ಮಾತ್ರ ಕರೆಕ್ಟಾಗಿ ಇಲ್ಲಿಂದ ನೋಡಿ, ಇಲ್ಲಿಂದ ಶಿವ ಕಾಣಿಸ್ತಾನೆ. ಮೇಲೆ ನದಿ ಇದೆ ಅಲ್ವಾ, ಅಲ್ಲಿಂದ ಮೇಲೆ ಕರೆಕ್ಟಾಗಿ ಕಾಣಿಸ್ತಾನೆ ಅವನು. ಎಲ್ಲ ಒಂದು ದೇವಸ್ಥಾನಗಳಲ್ಲಿ ನೋಡಿದ್ದೀರಾ ಹಿಂದೆ ಕಾಣಿಸುತ್ತೆ. ಆ ನಂದಿ ಕಿವಿಲಿ ಹೇಳಿದರೆ ನಡ್ಕೊಂಡಿದ್ದಾಗುತ್ತೆ ಅಂತ ಅವಾಗಿನ ಕಾಲದಲ್ಲೆಲ್ಲ ಹೇಳ್ತಿದ್ದಾರೆ. ಅದನ್ನು ಈಗಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅಲ್ಲೊಬ್ಬ ಗುರು ಇದ್ದಾರೆ, ದುಡ್ಡು ಇಸ್ಕೊಂತಾರೆಲ್ಲ, ನನಗೆ ದೇವ್ರಿಗೂ ಗೊತ್ತಿಲ್ಲ ಅದು ನಿಜಾನ ಸುಳ್ಳು ಅಂತ. ಕ್ಯೂ ನಿಂತಿದ್ದಾರೆ ಭಾಳ ಜನ. ನಾವು ಒಂದ್ಸಲಿ ಟ್ರೈ ಮಾಡೋದ್ರಲ್ಲಿ ಏನಿದೆ ಗುರು, ಟ್ರೈ ಮಾಡುವ. ಸುಮಾರು ಹತ್ತಿರ ಒಂದು ಫೀಟ್ ನೋಡಿದರೆ ನೀವು ಅಲ್ಲಿಂದ ಮೆಟ್ಲು ಹಾಕೊಂಡ್ಬಿಟ್ಟು ಆರಾಮಾಗಿ ಕಿವಿಲಿ ಹೇಳಿದರೆ ಅದು ನೆರವೇರಿತ್ತು ಅಂತ ಭಾಳ ಜನ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ. ಅವಾಗಿನ ಪುರಾಣದಲ್ಲಿ ಪ್ರಕಾರ ಅದು ಹೇಳೋದು ನಿಜ ಇರ್ಬೋದೇನೋ ಗೊತ್ತಿಲ್ಲ. ಟ್ರೈ ಮಾಡೋದ್ರಲ್ಲಿ ಏನೈತೆ ನನ್ನ ಪ್ರಕಾರ ಎಲ್ಲದನ್ನೂ ಟ್ರೈ ಮಾಡಬೇಕಂತೆ. ಟ್ರೈ ಮಾಡಲಿಲ್ಲ ಯಾವುದಿಲ್ಲ ನನ್ನ ಪ್ರಕಾರ. ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನೋ ಒಂದೆರಡು ಗಾದೆ ಮಾತನ್ನ ಕೇಳಿರ್ತೀರಲ್ವ, ಹಾಗೆ ಇದೂ ಹಿಂದೂ ಪ್ರಕಾರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನಮ್ಮ ಬ್ಯಾಂಗ್ಳೂರಲ್ಲಿ ಇಷ್ಟು ದೊಡ್ಡದಾದಂಥ ಗ್ರಹ. ಬೇರೆ ಕಡೆ ಎಲ್ಲ ಸ್ಟೇಟ್ಗಳಲ್ಲಿ ಇದೆ. ಮತ್ತು ಶಿವರಾತ್ರಿ ಪ್ರಯುಕ್ತ ಇದು ಲೈಟಿಂಗ್ಸ್ ನೋಡೋಕ್ಕೆ, ಮತ್ತು ರೆಗ್ಯುಲರಾಗೆಲ್ಲ ಇರಲ್ಲ ಇಲ್ಲಿ. ಅವಾಗವಾಗ ನೀವು ನೋಡೋದಾದರೆ ಶಿವರಾತ್ರಿ ಪ್ರಯುಕ್ತ ಮಾತ್ರ ಈ ಟೈಮಲ್ಲಿ ಸಿಗೋದು ನಿಮ್ಗಷ್ಟೇ. ಇನ್ನು ಬಿಡದಿಂದಲೆಲ್ಲ ನಾರ್ಮಲಾಗಿ ಈಗ ನಿಮ್ಗೆ ತೋರಿಸ್ತಿದ್ದೀನಲ್ಲ, ಇದೇ ಫ್ಯೂಚರೇ ಇರುತ್ತೆ ಇಲ್ಲೆಲ್ಲ. ಇಲ್ಲೇ ಪೂಜೆ ಇದೆ, ಕೌಂಟ್ರ್ ದುಡ್ಡು ಕೊಡಬೇಕು, ಮೇಲೆತ್ತಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಅದನ್ನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಅದು ಫ್ರೀ ಟಿಕೆಟ್ ಅಂತಲೂ ಗೊತ್ತಿಲ್ಲ. ಅಲ್ಲೆಲ್ಲ ಬರ್ದಿದ್ದಾರೆ ಗುರು ಏನು ಎತ್ತ ಅಂತ. ಅದನ್ನು ಫಸ್ಟು ನಾವು ಕ್ಲಾರಿಟಿಯಾಗಿ ತಿಳ್ಕೊಂಡು ಮಾತಾಡುವ. ಸುಮ್ಮನೆ ಫ್ರೀ ಇದ್ದರೆ ಹೇಳ್ಬಾರ್ದು ತಪ್ಪು. ಮತ್ತು ನೀವು ನೋಡ್ಬೋದು, ಹಿಂದೂ ಪುರಾಣದ ಪ್ರಕಾರ ನೀವು ಹೇಳ್ದಂಗೆ ಹಣ್ಣು ಕಾಯಿ ದೀಪ ಕರ್ಪೂರ ಎಲ್ಲ ಇಟ್ಟಿದ್ದಾರೆ. ಅಲ್ಲೇ ಒಳಗಡೆ ದುಡ್ಡು ಕೊಟ್ಬಿಟ್ಟು ತೊಗೋಬೇಕು. ಅಲ್ಲೊಂದು ನಾಗಪ್ಪಂದು ದೇವಸ್ಥಾನ ಇದೆ, ಕೆಳಗಡೆ ಒಂದು ಲಿಂಗ ಇದೆ. ಆ ಲಿಂಗದ ಮೇಲೆ ಒಂದು ಅದು ನಾಗಪ್ಪಂದು ಮೂರ್ತಿಯೆಲ್ಲ ಆ ಕಡೆ ಈ ಕಡೆ ಎಲ್ಲ ಪೂರ್ತಿ ಇಟ್ಟಿದ್ದಾರೆ. ಅದನ್ನು ಇಲ್ಲೊಂದು ದೂರ ಜೂಮ್ ಮಾಡಿ ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಅದ್ರ ಮೇಲೆ ಕಾಯಿ ಹಣ್ಣು ಕರ್ಪೂರ ಅವನ್ನೆಲ್ಲ ಪೂಜೆ ಮಾಡ್ತಾರೆ ಅಂದ್ಕೊಂಡಿದ್ದು. ಇವಾಗ ನೀವು ನೋಡ್ತಿರ್ಬೋದು, ನಂದಿ ತೋರಿಸ್ತೀನಿ. ನಂದಿಗೆ ಒಂದು ಸಣ್ಣದಾದಂಥ ಒಂದು ಏನೋ ಇಷ್ಟರಲ್ಲಿ ಏನೋ ಕೊಡ್ತಿದ್ದಾರೆ, ಅದು ಏನಂತ ಗೊತ್ತಿಲ್ಲ. ಅದನ್ನು ತೊಗೊಂಡ್ಬಿಟ್ಟು ನಂದಿ ಕಿವಿಲಿ ಹಾಕ್ಬಿಟ್ಟು ನಿಮಗೆ ಏನು ಇಷ್ಟ ಬರುತ್ತೋ, ನಾನು ಅಂದ್ಕೊಂಡಿದ್ದೇನು ಅದಕ್ಕೇನು ನಾನು ಅಂದ್ಕೊಂಡಿದ್ದು ಮನಸ್ಸಲ್ಲಿ ಆಗಬೇಕು ಅಂತ ಹೇಳ್ಬಿಟ್ಟು ಆ ಕಿವಿಲಿ ಹೇಳ್ತಾರೆ. ಅದೆಲ್ಲ ನೀವು ಕೇಳಿರ್ತೀರ ಹಿಂದೂ ಸಂಪ್ರದಾಯದ ಪ್ರಕಾರ. ಇಲ್ಲಿ ಕೂಡ ಅದೇ ನಡೆಯುತ್ತೆ. ತೋರಿಸ್ತೀನಿ ಬನ್ನಿ ಅದು ಹೆಂಗೆ ನಡೆಯುತ್ತೆ ಅಂತ. ಅಲ್ಲಿ ಹಾಕ್ತಿದ್ದಾರಲ್ಲ, ಈಗ ನೆಕ್ಸ್ಟ್ ಒಬ್ಬರು ಬರ್ತಾರೆ ನೋಡಿ. ಅಲ್ಲಿ ಒಂದು ಆ ಕಿವಿಲಿ ಅನ್ನೋದಕ್ಕಿಂತ ಅದು ಒಳಗಡೆ ಇದೆ. ಪೂರ್ತಿ ಜೂಮ್ ಮಾಡಿ ನೋಡ್ತಾರೆ ಹೆಂಗೆ ಹಾಕ್ತಾರೆ ಅಂತ. ಹಾಕಿದೆ ಕೆಳಗಡೆ ಕೌಂಟ್ರ್ ಕೊಡ್ತಿದ್ದಾರೆ ನೋಡಿ. ಅದು ಯಾವ ಎಣ್ಣೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಕೌಂಟ್ರ್ ಕೊಡ್ತಿದ್ದಾರೆ. ಹಿಂದೂ ಪುರಾಣದ ಪ್ರಕಾರ ಎಲ್ಲ ಇರುತ್ತೆ, ಅಬ್ಸರ್ವೇಷನ್ ಮಾಡಿ. ಅಂತ ಬರ್ದಿದ್ದಾರೆ ನೋಡಿ, ನಂದಿ ಶುದ್ಧ ಆಯಿಲ್ ಅಂತ. ಅದನ್ನ ಅಲ್ಲಿ ಹಾಕ್ತಿರೋದು ಅಂದರೆ ತುಪ್ಪ ರೆಡಿ ಮಾಡಿರೋದನ್ನೇ ಅದು ಮೇಲೆ ಹಾಕ್ತಿರೋದು ನನ್ನ ಪ್ರಕಾರ.
ಮೇಲಿರೋದು ಎಲ್ಲಿಗೆ ಹೋಗುತ್ತೋ ಅಂತ ಗೊತ್ತಿಲ್ಲ, ಒಟ್ಟು ಹೋಗುತ್ತೆ, ಪಟ್ಟಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಕೆಳಗಡೆ ಎಲ್ಲ ಪಿಲ್ಲರ್ಸ್ ಇದೆ, ಅದರೆಲ್ಲ ಪಿಲ್ಲರ್ಸ್ ಕೆಳಗಡೆ. ನೋಡಿ ಅಲ್ಲೊಬ್ರು ಇನ್ಸ್ಟಾಗ್ರಾಮು ಯೂಟ್ಯೂಬರು, ಇನ್ಸ್ಟಾಗ್ರಾಮರಲ್ಲ ಯೂಟ್ಯೂಬರ್ ನೋಡ್ತಿರ್ಬೋದು. ಅವರು ಅವಾಗ್ಲಿಂದ ಟ್ರೈ ಮಾಡ್ತಿದ್ರು, ಯಾಕೆ ಅಂತ ಗೊತ್ತಿಲ್ಲ. ಹೋಗಿ ಬಂದು ಅವರೇ ಮಾತಾಡ್ಸಿದ್ರು, ಏನು ಬ್ರೋ ಹೆಂಗೆ ಅಂತ ಎಲ್ಲ ಕೇಳಿದಕ್ಕೆ ಹಿಂಗಿಲ್ಲ ಹಂಗೆ ಅಂತ ಹೇಳಿದೆ. ಅದೇನು ಅಂತಲ್ಲ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಅವ್ರು ಕೂಡ ನಾನು ಒಂದೆರಡು ಫೋಟೋ ಕೂಡ ತೆಗೆಸ್ಕೊಂಡೆ. ಅವ್ರ ಫೋಟೋ ಚೆನ್ನಾಗೇ ತೆಗೆದ್ರು. ಹಂಗಾಗಿ ಅವ್ರನ್ನ ಮಾತಾಡಿಸ್ದೆ, ಯಾವ ಊರು ಎತ್ತ ಅಂತ ಎಲ್ಲ ಮುಗಿದ ತಕ್ಷಣ ಬರೋಣ ಬಾಯ್. ಅಲ್ಲಿಂದ ಕಾಣಿಸಿದ್ರೆ ಎಷ್ಟು ದೂರ ಕಾಣಿಸುತ್ತೆ ಅಂತ, ಇಲ್ಲಿಂದ ನೋಡಿ ಎಷ್ಟು. ಓಕೆ ನೋಡಿ ಏನು ಎಷ್ಟು ದೊಡ್ಡದಾಗಿದೆ ಅಂತ ಅಲ್ವಾ. ಇದು ನಿಮ್ಗೆ ಕ್ಲಾರಿಟಿ ಕಾಣ